ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರ ಮೂಲಕ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕು. ಪ್ರಾಚಾರ್ಯ ಶಿವರಾಜ್ ಗುರಿಕಾರ್. ಸಂವಿಧಾನದ 4ನೇ ಅಂಗವಾದ ಪತ್ರಿಕೆ ಹಾಗೂ ಮಾಧ್ಯಮದ ಕ್ಷೇತ್ರ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರ ಮೂಲಕ ಸಮಾಜಮುಖಿ ಕಾರ್ಯ ಪ್ರವೃತ್ತರಾಗಬೇಕು. ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶಿವರಾಜ್ ಗುಡಿಕಾರ್ ಹೇಳಿದರು. ಅವರು ಮಂಗಳವಾರದಂದು ನಗರದ ಶ್ರೀ ಚನ್ನಬಸವ ಸ್ವಾಮಿ ಪುರಾಣ ಮಂಟಪದ ಆವರಣದಲ್ಲಿ ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದ ತಾಯಪ್ಪ ಮರ್ಚೆಡ್ ಸಂಪಾದಕತ್ವದಲ್ಲಿ ಮೂಡಿಬಂದ ಮರ್ಚೆಡೇಸ್ ದಿನಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. 3 ವರ್ಷದ ಪದವಿ ಹಾಗೂ 2 ವರ್ಷದ ಸ್ನಾತಕೋತ್ತರ ಪದವಿ ಹಾಗೂ 15 ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವ ತಾಯಪ್ಪ ಅವರು ದಿನಪತ್ರಿಕೆಯನ್ನು ತರುವುದರ ಮೂಲಕ ಸಮಾಜದ ಶೋಷಿತ ವರ್ಗದವರ ನೊಂದವರ ಧ್ವನಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಹೇಳಿದರು. ಅಧ್ಯಕ್ಷತೆಯನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಕೆ ನಿಂಗಜ್ಜ ವಹಿಸಿ ಮಾತನಾಡಿ, ಪತ್ರಿಕೆಗಳು ಹೊರಬರುವುದು ಅತ್ಯಂತ ಕಷ್ಟದಾಯಕ. ಇಂತಹ ಸಂದರ್ಭದಲ್ಲಿ ಪಾಠ ಮತ್ತು ಪ್ರಚಾರ ಇಲಾಖೆ ನೀತಿ ನಿಯಮಗಳನ್ನು ಪಾಲಿಸುವುದರ ಮೂಲಕ 2 ವರ್ಷ ಕಷ್ಟಪಟ್ಟಿದ್ದಲ್ಲಿ ಮುಂದೆ ಆರ್ಥಿಕ ಸಂಕಷ್ಟವನ್ನು ಸರಿಪಡಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದ ಅಂಬರೀಷಪ್ಪ ಇಂಗಳಗಿ, ಡಾಕ್ಟರ್ ಎನ್.ಜೆ. ಹೆಬ್ಸೂರು, ರಾಮಣ್ಣ, LIC ಪಂಚಾಕ್ಷರಯ್ಯ, ಹಿರೇಮಠ ಇತರರು ಉಪಸ್ಥಿತರಿದ್ದರು. ಪೇಪರ್ ಬಂದರೆ ನಿಮ್ಮ ಅರ್ಧ ಖರ್ಚು ಉಳಿದಿದೆ, ಪೂರ್ತಿ ಖರ್ಚಲ್ಲ, ಅರ್ಧ ಖರ್ಚು. 10 ವರ್ಷ ನೀವು ಪತ್ರಿಕೆ ಬೆಳೆಸ್ಬೇಕು, ಆಮೇಲೆ ನಿಮ್ಮನ್ನು ಪತ್ರಿಕೆ ಬೆಳೆಸ್ಬೇಕು ಅಂತ ಹೇಳ್ತಾ ಇವರೆಲ್ಲ ತಾಯಕರ ಹಿತೈಷಿಗಳು ಜೊತೆಗೆ ಅವರ ಶಿಷ್ಯ ಬೆಳಗ್ಗೆ ಬಂದಿದ್ದು ಇದೆಲ್ಲ ಬಹುತೇಕರು ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪತ್ರಿಕೆಗಳಲ್ಲಾಗಿರ್ಬೋದು, ಆರ್ಟಿಕಲ್ ಬರೆಯೋದಾಗಲಿ, ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಅದೆಲ್ಲ ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾಗಿದೆ. ಅದೆಲ್ಲವನ್ನು ಅವ್ರು ಕಲಿಸಿದ್ದಾರೆ ತಾಯಕರು. ಅಂಥ ಒಂದು ವ್ಯಕ್ತಿ ಪೇಪರ್ ಮಾಡಿದ್ದಾನೆ. ಅಲ್ಲಿ ಥಿಯರಿ ಹೇಳೋದಕ್ಕೂ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಪ್ರತಿದಿನ ಗರ್ಭ ಆಗುತ್ತೆ ನಿಮಗೆ, ಸಾಯಂಕಾಲ ಡೆಲಿವರಿ ಆಗುತ್ತೆ. ಭಾಳ ಕಷ್ಟ, ಭಾಳ ಕಷ್ಟ. ನಾನು ಪತ್ರಿಕೆ ಶುರು ಮಾಡಿದ ಮೇಲೆ 3 ಕೇಸ್ ಕಡಿಮೆ ಇದೆ. ಎಷ್ಟು 3 ಕೇಸ್. ಆದ್ದರಿಂದ ಶ್ರಮ, ಹಣ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗತ್ತೆ. ಎಲ್ಲ ಹೋಗುತ್ತೆ, ಅವೆಲ್ಲವನ್ನು ನಿಭಾಯಿಸಿ. ಯಾಕಂದರೆ ನೀವು ಫೈನಾನ್ಷಿಯಲಿ ಹೆಂಗಿದ್ರೆ ನನಗೆ ಗೊತ್ತಿಲ್ಲ. ಪ್ರಸ್ತುತ ಅಂತೂ ಭಾಳ ಕಷ್ಟದಾಗಿದೆ. ಸರ್ಕಾರ ನಿಮ್ಮ ನಡುವಿನಲ್ಲಿ ಕೈ ಬಿಟ್ಟಿದೆ. ಸರ್ಕಾರ ನಿಮ್ಮನ್ನು ಕೈ ಬಿಟ್ಟಿದೆ. ಆಮೇಲೆ ಸರ್ಕಾರ ಕೈ ಬಿಟ್ಟಿದೆ ಅನ್ನುವುದಕ್ಕಿಂತಲೂ ನಾನು ನಿಮ್ಮನ್ನು ಒಬ್ಬ ಅಪರಾಧಿಸಲು ಅನ್ನಿಸ್ತೀನಿ. ಅವ್ರು ಟೈಮ್ ಕೊಟ್ಟಂಗೆಲ್ಲ ನೀವು ಕರೆಕ್ಟ್ ಏನು ಮಾಡ್ಕೊಳ್ಳಿ, ಅದರಿಂದ ತಪ್ಪು. ಅವ್ರು ಟೈಮ್ ಕೊಟ್ಟರು. ಒಬ್ಬ ಅತಿಥಿ ಉಪನ್ಯಾಸಕರಾಗಿ ಇರೋ ಜೊತೆಗೆ PhD ಮಾಡ್ಬೋದಾಗಿತ್ತು, MPhil ಮಾಡ್ಬೋದಾಗಿತ್ತು, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೋದಾಗಿತ್ತು. ಅದು ಯಾವುದೂ ಮಾಡಲಿಲ್ಲ. ಆದ್ದರಿಂದ ಈ ಸರ್ಕಾರ ವ್ಯವಸ್ಥೆಯನ್ನು ದೂರುವುದಕ್ಕಿಂತ ನಮ್ಮನ್ನು ನಾವು ದೂರಬೇಕು. ಮೆರವಣಿಗೆ ಮಾಡಿದವರು ಮತ್ತು ಅವರ ಮತ್ತು ವಿಸ್ತೃತ ಕೊಡ್ತಾರೆ. ಈ ಟೈಟ್ಲ್ ಯಾರಿಗೆ ಒಪ್ಪುತ್ತೆ ಅಂದರೆ, ನಮ್ಮ ದೇಶಕ್ಕೆ ಸ್ವತಂತ್ರ ತರುವಲ್ಲಿ ನಮ್ಮ ದೇಶದ ಹಿರಿಮೆಯನ್ನು ವಿಶ್ವದಾದ್ಯಂತ ಪಸರಿಸಿದ ಮತ್ತು ಪಸರಿಸುತ್ತಿರುವ ಮಹಾತ್ಮ ಗಾಂಧಿಯವರಿಗೆ ಈ ಹೆಸರು. ಅವ್ರು ಹೋಲಿಕೆ ಮಾಡಿ ಬರ್ತಾರೆ. ಈ ಮರ್ಚೆಂಟ್ ಡೇಸ್ ಅಂದರೆ ಏನು ಅಂತ ನಾನು ನೋಡ್ತಾ ಹೋದೆ ಹಾಗೆ ಸುಮ್ಮನೆ. ತಾಯಪ್ಪ ಹೇಳಿದ್ದು ಓಕೆ, ಮಾಲ್ಗು ಡೇಸ್ ಅದು ಇದು ಊರ ಹೆಸರು ಅವೆಲ್ಲ ಓಕೆ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಹಂಗೆ. ಏನು ಹಿಂಗಂದರೆ ದಿನಗಳನ್ನು ಮೆರವಣಿಗೆ ಮಾಡುವವರು ಅಂದರೆ ಎಷ್ಟು ಸ್ವಾರಸ್ಯಕರವಾಗಿ ಮೀನಿಂಗ್ ಐತಿ. ಗೂಗಲ್ಲರು ಅದ್ರೂಪಿ ಭಾಷಾಂತರ ಮಾಡಿದರು. ಭಾಷಾಂತರ ಮಾಡಿದರೂ ಕೂಡ ಭಾವನಾತ್ಮಕವಾಗಿ, ಕಾವ್ಯಾತ್ಮಕವಾಗಿ ನಾವು ಯೋಚನೆ ಮಾಡಿದರೆ ದಿನಗಳನ್ನು ಮೆರವಣಿಗೆ ಮಾಡಿದವರು ಅಂದರೆ ಅದ್ಭುತವಾದಂಥ ಮೀನಿಂಗ್ ಬರುತ್ತೆ. ಅಂಥ ಹೆಸರನ್ನು ಇಟ್ಟಿರ್ತಕ್ಕಂಥ ತಾಯಪ್ಪನವ್ರಿಗೆ ನಾನು ಮೊದಲನೇದಾಗಿ ಕಾಂಗ್ರೆಸ್ ಹೇಳ್ತೀನಿ. ಪ್ರತಿನಿತ್ಯ ಸಾವಿರಾರು ಪತ್ರಿಕೆಗಳು ಹುಡ್ತವೆ. ಪ್ರತಿನಿತ್ಯ ಸಾವಿರಾರು ಪತ್ರಿಕೆಗಳ ಪ್ರಸರಣ ನಿಲುಗಡೆ ಆಗುತ್ತೆ. ಇಂಥ ಸಂಕ್ರಮಣ ಕಾಲದಲ್ಲಿ ನಮ್ಮ ತಾಯಪ್ಪ ಮರ್ಚೆಡ್ ಅವರು ಮನಸ್ಸು ಮಾಡಿ ಇಚ್ಛೆಯನ್ನು ವ್ಯಕ್ತಪಡಿಸಿ ಅದನ್ನು ಮಾಡಿ ತೋರಿಸ್ತೀನಿ ರೀ, ನನಗೆ ಒಂದು ಟೈಟ್ಲ್ ಹೆಂಗಾರ ಮಾಡಿ ಕೊಡ್ತೀನಿ ಅಂತ. ಸಹಜವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ರಾಯಚೂರನ್ನು ಕೇಂದ್ರವಾಗಿರಿಸಿಕೊಂಡು ಈ ಮರ್ಚೆಂಟ್ ಡೇಸನ್ನು BRI ಮುಖಾಂತರ ಅಧಿಕೃತವಾಗಿ ಕೇಂದ್ರ ಪ್ರಸಾರ ಮತ್ತು ಭಾರತೀಯ ಇಲಾಖೆಯಲ್ಲಿ ಅಧಿಕೃತವಾಗಿ ಇದನ್ನು ನೋಂದಾವಣೆ ಮಾಡ್ಕೊಂಡು ಈ ಟೈಟ್ಲನ್ನು ತಗೊಂಡ್ರು. ಆ ಟೈಟ್ಲ್ ಬಗ್ಗೆ ಭಾಳ ಹೇಳಿದರು ಅವರು. ಮಗಳ ಹೆಸರು, ಊರ ಹೆಸರು ಎಲ್ಲ ಏನೇನು ಹೇಳಿದರು, ವಿಪ್ಲವ, ಕ್ರಾಂತಿ ಅವೆಲ್ಲ ಹೇಳಿದರು. ನಾ ಸುಮ್ಮನೆ ಗೂಗಲಾಗಿ ನೋಡ್ತಿದ್ದೆ. ಆ ಅಭ್ಯಾಸ ಏನೋ ಒಂದು ಯಾರು ಎಲ್ಲರಿಗೂ ಅಷ್ಟೇ. ಮರ್ಚೆಂಟ್ ಡೇಸ್ ಅಂದರೆ ಏನು ಅಂತ ಭಾಳ ಸ್ವಾರಸ್ಯಕರವಾಗಿ ಬಂತದು ಮೀನಿಂಗ್. ಗೂಗಲ್ ಅವ್ರಿಗೆ ಅರ್ಥ ಆಗ್ಯದೋ ಏನು ಜ್ಞಾನನೋ ಮಾಹಿತಿ ಗೊತ್ತಿಲ್ಲ.
ದಿನಗಳನ್ನು ಮೆರವಣಿಗೆ ಮಾಡಿದವರು ಅಥವಾ ಮಾಡುವವರು. ಯಾವುದೇ ಒಂದು ಇಮಿಡಿಯೇಟ್ಲಿ ಅದು ಹೆಂಗಾಗಿ ಬರೀ ಯಾವ ಬಿಗಾರಲ್ಲೇ ನಿಂತಿರ್ತೀವಿ. ನಿನ್ನೆ ಸಾಯಪ್ಪ ಅವ್ರು ಫೋನ್ ಸರ್ ನಾನು ಪತ್ರಿಕೆ ಬಿಡುಗಡೆ ಎರಡು ವಿಷಯದಿಂದ ನನಗೆ ತುಂಬ ಸಂತೋಷ ಆಯಿತು. ಒಂದು ಅವ್ರ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಹಾಗೂ ಎರಡನೇದು ನಾನು ಗಂಗಾವತಿ ಮಾಡಿಲ್ಲ. ಸೊ ಮೊದಲಿನೂ ಗಂಗಾವತಿ ವೆಂಕಟೇಶ್ ಅವರು ಮೊದಲಿನ ಹಲವಾರು ಮಂದಿ ನಮ್ಮ ಪ್ರಾಂಶುಪಾಲ ಆಗಿದ್ದಾಗ ಹಲವಾರು ಫೋನ್ಗಳು ನಮ್ಗೆ ಬರ್ತಿದ್ದೇ ಇದ್ದೀರಿ. ಅದು ಇವತ್ತು ಪತ್ರಿಕೆಯನ್ನು ನಾನು ಅವಲೋಕನ ಮಾಡಿದಾಗ ಒಂದು ಅನ್ನಿಸ್ತು, ಈ ಒಂದು ಪತ್ರಿಕೆ ಮುಂದಿನ ದಿನಗಳಲ್ಲಿ ಇವತ್ತು ಶಿಕ್ಷಣ ರಂಗ ಅದರಲ್ಲೂ ಉನ್ನತ ಶಿಕ್ಷಣ ಅದರಲ್ಲೂ ವಿಷಯಗಳ ಉಪನ್ಯಾಸಗಳು ಹಾಗೂ ಇದರಲ್ಲಿ ಮುಂದಿನ ಸವಾಲುಗಳು ಇದರ ಬಗ್ಗೆ ಹೆಚ್ಚಿನ ಬೆಳಕು ಮೂಡಿಸಿದಂಥದ್ದು ಭರವಸೆ ಮೂಡಿಸಿದೆ. ಈ ಒಂದು ಇದರಲ್ಲಿ ಹೆಚ್ಚಿನಲ್ಲಿ ಶಿಕ್ಷಣದ ಒಂದು ಇದೆ. ಇನ್ನು ಈ ಪತ್ರಿಕೆ ಹೆಸರು ನೋಡಿದರೆ ಭಾಳ ಇದು ಸಪೋಸ್ ಯು ರೈಟ್ ಇನ್ ಇಂಗ್ಲೀಷ್ ಆ್ಯಂಡ್ ಪಬ್ಲಿಷ್ ನ್ಯೂಸ್ ಪೇಪರ್ ಯಾವುದಾದ್ರು ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಮಾಡಿದರೆ ಇದೇನೊಂದು US ಬೇಸ್ಡ್ ಪತ್ರಿಕೆನೋ ಅಥವಾ ಇಂಗ್ಲೆಂಡ್ ಬೇಸ್ಡ್ ಪತ್ರಿಕೆನೋ ಅಂತ ನಮಗೆ ಪರಿಚಯ ಇದ್ದೇ ಇದೆ. ಸೊ ಆ ಒಂದು ಕಿವಿಗೆ ಕನ್ನಡಕ್ಕೆ ಒಂದು ಮಧುರನ್ನು ಕೊಡುವಂಥ ಒಂದು ಟೈಟ್ಲ್ ಅಂತಿದೆ. ಅದು ನೋಡಿದ ತಕ್ಷಣ ಯಾರಿಗಾದ್ರೂ ಏನಿದೆ ಅಂತ ಒಂದು ಕ್ಯೂರಿಯಾಸಿಟಿ ಉಂಟು. ಅದು ಪರ್ಟಿಕ್ಯುಲರ್ಲಿ ಈ ಒಂದು ಪತ್ರಿಕೆ ಡೈರೆಕ್ಟರ್ ಹೇಳಬೇಕಂದ್ರೆ ಮೌಲ್ಯದ ರಿಲೇಷನ್ ಹೇಳ್ತಿದ್ದಾರೆ. ಸುಮಾರು ದಶಕಗಳಿಂದಲೂ ಹೆಚ್ಚಿನ ಕಾಲ ಅದು ಬಂದ ತಕ್ಷಣ ಅಷ್ಟು ಯೋಗ್ಯ ಸ್ಥಳವನ್ನು ಈ ಗಂಗಾವತಿ ಹೃದಯ ಭಾಗವಾಗಿರ್ತಕ್ಕಂಥ ಈ ಒಂದು ಚನ್ನಬಸವ ತಾತನವರ ಸನ್ನಿಧಾನದಲ್ಲಿ ಮತ್ತು ದುರ್ಗಾದೇವಿಯವರ ಆ ಒಂದು ಸನ್ನಿಧಾನದಲ್ಲಿ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಹಿತೈಷಿಗಳು ಆಗಿರ್ತಕ್ಕಂಥ ಶ್ರೀ ತಾಯಪ್ಪ ಸರ್ ಅವ್ರಿಗೆ ಈ ಹೆಸರು ಕೇಳಿದಾಗಲೇ ಒಂಥರ ವಿಶೇಷತೆ ಮರ್ಚಿಟ್ ಡೇಸ್. ಆ ಪತ್ರಿಕೆಯಲ್ಲಿರ್ತಕ್ಕಂಥ ಒಂದು ಅಂಶ ಏನೇ ಇದ್ರೂ ಸಹ ಆ ಪತ್ರಿಕೆ ನೋಡಿದ ತಕ್ಷಣ ಹೆಸರು ಕೇಳಿದ ತಕ್ಷಣ ಏನೋ ಒಂದು ವಿಶೇಷತೆ ಐತಿ ಅಂತಕ್ಕಂಥ ಒಂದು ಇದು ಎಲ್ಲರಲ್ಲೂ ಇರ್ತಕ್ಕಂಥದ್ದು ಸಹಜವಾಗಿ ಬರುತ್ತೆ. ಎಲ್ಲ ಒಂದು ತೋಟದಲ್ಲಿ ಪುಷ್ಪಗಳು ಅರಳೋ ರೀತಿಯಲ್ಲಿ ಈ ಮರ್ಚಿಟ್ ಡೇಸ್ ಅಂತಕ್ಕಂಥ ಒಂದು ಪುಷ್ಪ ಸುಂದರವಾಗಿ ಹರಡಿ ಅದು ಎಲ್ಲರ ಒಂದು ಸುವಾಸನೆಯನ್ನು ಹರಡಿ ಆ ಪತ್ರಿಕೆ ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ಕ್ರಾಂತಿಯನ್ನು ಉಂಟು ಮಾಡಿ ಅಂತ ಹೇಳ್ತಾ ಈ ಒಂದು ಪತ್ರಿಕೆ ಹುಟ್ಟ ಕಾರಣ ಯಾಕಂದ್ರೆ ನಾವೆಲ್ಲರೂ ಸೇರ್ತಿದ್ವಿ, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಿರಿಯರು ಹಿತೈಷಿಗಳಾಗಿರ್ತಕ್ಕಂಥ ಲಿಂಗೇಶ ಸರ್ ನಾವೆಲ್ಲ ಸೇರಿದಾಗ ಅಂತಿದ್ವಿ ಒಂದು ಪತ್ರಿಕೆ ಮಾಡಬೇಕು ಹಂಗೆ ಅಂತ. ಆ ಹೆಸರು ಕೇಳಿದ ತಕ್ಷಣ ಅವರೇ ಫಸ್ಟ್ ಅಂದರು ಮರ್ಚಿಟ್ ಡೇಸ್ ಅಂತಕ್ಕಂಥ ಪತ್ರಿಕೆಯನ್ನು ನಮ್ಮ ತಾಯಪ್ಪವ್ರು ಮಾಡ್ಬೇಕಂತ ಮಾಡಿದ್ರು. ನಿಜವಾಗ್ಲೂ ಬಹಳ ಖುಷಿ ಆಯಿತು. ಯಾಕಂದರೆ ನಮ್ಮ ಲಿಂಗೇಶ ಸರ್ ಅವ್ರ ಪತ್ರಿಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೂ ನಾವು ಪ್ರಸಿದ್ಧ ಇಲ್ಲೇ ಸ್ಥಳೀಯ ಇಷ್ಟಿಂದ ಅಂಜನಾದ್ರಿ ಪರ್ವತದಲ್ಲಿ ಮಾಡಿದ್ವಿ. ನಾನು ಅಲ್ಲೇ ಮಾಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ಈ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿರೋದು ತುಂಬ ಸೂಕ್ತ ಚೆನ್ನಾಗಿ ಆಗಿ ಹಾಗೆ ಅವರು ಎತ್ತರವಾಗಿ ಕರ್ನಾಟಕದಲ್ಲಿ ಸಹ ಒಂದು ಪತ್ರಿಕೆ ಈ ಹೆಸರು ಮಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ನಾನು ಇವತ್ತೇನು ಪತ್ರಿಕಾರಂಗ ಸರ್ಕಾರ ನಾಲ್ಕನೇ ಅಂಗ ಅಂತೇಳಿ ನಾವು ಚರ್ಚೆ ಮಾಡ್ತಿದ್ದೀವಿ. ಪತ್ರಿಕಾರಂಗದಲ್ಲಿ ಕೂಡ ಇರ್ಬೋದು, ಆದರೆ ಆ ಎಲ್ಲ ವರ್ಷಗಳನ್ನು ಮೀರಿ ಇವತ್ತು ಪತ್ರಿಕಾರಂಗ ಸರ್ಕಾರವನ್ನು ಪೋಷಕರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ನಮ್ಮ ಆಸೆಯ ಮಿತ್ರರಾದಂತಹ ಸಾಯನ್ಸರ್ ಅವರು ಮರ್ಚೆಂಟ್ ಡೇಸ್ ಅಂತಕ್ಕಂತಹ ಪತ್ರಿಕೆಯನ್ನು ಹುಟ್ಟುಹಾಕಿದ್ದಾರೆ. ಸುಮಾರು ವರ್ಷಗಳ ಬೋಧನಾನುಭವದ ಜೊತೆಗೆ ಆ ಬೋಧನಾನುಭವದಿಂದ ಹೊರಬಂದು ತಮ್ಮದೇ ಆದಂತಹ ಪತ್ರಿಕೆಯನ್ನು ಮಾಡ್ತಕ್ಕಂಥ ತುಂಬ ಆಸಕ್ತಿ. ಇವತ್ತು ಬೇಕಾದಷ್ಟು ಪತ್ರಿಕೆಗಳಿಲ್ಲ, ಆ ಪತ್ರಿಕೆಯಲ್ಲಿ ನಮ್ಮದು ಒಂದು ಪತ್ರಿಕೆಯನ್ನು ಭಾಳಷ್ಟು ಕಷ್ಟದ ಕೆಲಸ. ಸುಮಾರು ಸಮಯ ತಗೊಂಡು ಅವರಿಗೆ ಹಿಂದೆನೇ ನಾವೆಲ್ಲ ಸಲಹೆ ಕೊಟ್ಟಿದ್ವಿ ಮಾಡ್ರಿ ಅಂತೇಳಿ. ಬಟ್ ಭಾಳಷ್ಟು ಟೈಮ್ ತಗೊಂಡು ಅವ್ರೀಗ ಈ ಒಂದು ಸಾಹಸದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಅವರು ಯಶಸ್ವಿ ಆಗಿ ಚನ್ನಬಸವ ತಾತ ಮತ್ತು ದುರ್ಗಾದೇವಿ ಅವರ ಇದು ಒಂದು ಉನ್ನತ ಹಂತಕ್ಕೆ ಕೊಟ್ಟು ಇಲ್ಲಿ ಅವರ ಪತ್ರಿಕೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೀಲಿ ಅಂತ ಹೇಳಿ ಈ ಮೂಲಕ ಅನೇಕ ರೀತಿಯ ಸಾಹಿತ್ಯಾತ್ಮಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಎಲ್ಲ ರಂಗಗಳಲ್ಲಿ ವಿಷಯಗಳನ್ನು ತುಂಬಿ ಈ ಪತ್ರಿಕೆ ಬರೆದಿರುತ್ತೀವಿ. ಈ ಪತ್ರಿಕೆ ಜನಕ್ಕೆ ಉಪಯೋಗ ಆಗಲಿ, ವಿದ್ಯಾರ್ಥಿಗಳ ಉಪಯೋಗ ಆಗಲಿ, ಎಲ್ಲ ರಂಗಗಳಿಗೆ ಅನುಕೂಲ ಆಗಲಿ ಅಂತ ಆಶಿಸ್ತಾ ಆ ಪತ್ರಿಕೆ ಶುಭವಾಗಲಿ ಅಂತ ಹೇಳಿಬಿಟ್ಟು ನಾನು ಮಾತನಾಡ್ತಾ ಎಲ್ಲರಿಗೂ ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. ಜೊತೆಗೆ
ಅನೇಕ ಈ ಒಂದು ಅಕ್ಷರದ ಜೊತೆಗೆ ಅಕ್ಷರವು ಇಡೀ ಒಂದು ಬದಲಾವಣೆಯನ್ನು ಅಂದರೆ ಸಮಾಜದ ಬದಲಾವಣೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನು ಅನೇಕ ಲೇಖನಗಳು ಚಿಂತನೆ ಪ್ರಾರಂಭದಲ್ಲಿ ವೆಲ್ ಬಿಗನ್ ಈಸ್ ಆಫ್ ಡನ್. ವೆಲ್ ಬಿಗನ್ ಅಂದರೆ ವೆಲ್ ಬಿಗನ್ ಪ್ರಾರಂಭ ಒಳ್ಳೆಯದಿತ್ತಂದರೆ ಅರ್ಧ ಕೆಲಸ ಸಕ್ಸಸ್ ಆಗಿ ಈ ನಿಟ್ಟಿನೊಳಗೆ ಹಿರಿಯ ಪತ್ರಕರ್ತ ಲಿಂಗಜ್ಜವರ ಮಾರ್ಗದರ್ಶನದಲ್ಲಿ ತಾಯಪ್ಪು ನಮ್ಮ ಊರಿನ ಹೆಸರತೆಯನ್ನು ಮರ್ಚೇಟ್ ಹೆಂಗೆ ಮಾಲ್ಗುಡಿ ಅದು ಒಂದು ಹೇಳಿ ಅದೇ ಥರ ಮರ್ಚೇಟನ್ನು ಮಾಲ್ಗುಡಿ ಇದ್ದಿದ್ದು ಮರ್ಚೇಟಾಗಿ ಪರಿವರ್ತನೆ ಆಗಲಿ ತಾಯಪ್ಪ ಅವರ ಒಂದು ಕೈಯಲ್ಲಿ ಅದರ ಮಾರ್ಗದರ್ಶನಕ್ಕಾಗಿ ಹಿರಿಯರು ಅಂತ ಲಿಂಗಜ್ಜವರು ಮತ್ತು ಎಲ್ಲ ಹಿರಿಯ ಪತ್ರಕರ್ತರು ಅವರಿಗೆ ಆಶೀರ್ವಾದ ನೀಡಿ ಜೊತೆಗೆ ನಮ್ಮ ಚನ್ನಬಸವ ತಾತ ಮತ್ತು ನಮ್ಮ ದುರ್ಗಮ್ಮನ ಆಶೀರ್ವಾದ ಅವರೆಲ್ಲರೂ ಇರಲಿ. ಪತ್ರಿಕೆಗೆ ಅದೆಲ್ಲರ ಬೆಂಬಲ ಆಗಿ ಇರ್ತೇವೆ. ಯಾವುದೇ ರೀತಿಯ ಹೆಸರು ನೋಡಿದ ತಕ್ಷಣ ಈ ಪತ್ರಿಕೆ ಹೆಸರು ನೋಡಿದ ತಕ್ಷಣ ಆರ್.ಕೆ. ನಾರಾಯಣ ಅವರ ಮಾಲ್ಗುಡಿ ಡೇಸ್ ಮಾಲ್ಗುಡಿ ಡೇಸ್ ಒಂದಷ್ಟು ಸರಳವಾಗಿ ಧಾರಾವಾಹಿ ಕಥೆಯ ರೂಪದಲ್ಲಿ ಬರಬೇಕಾದ್ರೆ ನೈಜ ಚಿತ್ರಣವನ್ನು ಧಾರಾವಾಹಿಗಳಲ್ಲಿ ಆರ್.ಕೆ. ನಾರಾಯಣ ಅವರು ಒಬ್ಬರು ಪತ್ರಕರ್ತರು ಆ ಹಳ್ಳಿಯ ಕಥೆಯನ್ನು ಎಷ್ಟು ಚೆನ್ನಾಗಿ ಹೇಳೋದಂದರೆ ಪತ್ರಕರ್ತರು ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ತಾರೆ. ಲೇಖನ ಅಂದರೆ ಅದು ಒಂದು ಕಟ್ಗೆದೆ ಅದು ಒಬ್ಬ ಸಮಾಜವನ್ನು ಬಿಡ್ತಕ್ಕಂಥ ಒಂದು ಕೆಲಸವನ್ನು ಈ ಪತ್ರಿಕೆ ಮಾಡ್ತಾರೆ. ಆರ್.ಕೆ. ನಾರಾಯಣವರ ಎಲ್ಲ ಪ್ರಸಂಗಗಳನ್ನು ಧಾರಾವಾಹಿಯನ್ನು ನೋಡಿದಾಗ ಇಡೀ ಒಂದು ಭಾರತದ ಸಮಗ್ರ ಚಿತ್ರಣ, ಗ್ರಾಮೀಣ ಚಿತ್ರಣ, ನಡೀತಕ್ಕಂಥ ನೈಜ ಘಟನೆಗಳು, ರಾಜಕೀಯ ಘಟನೆಗಳು, ಶಿಕ್ಷಣದ ಘಟನೆಗಳು, ಕೃಷಿ ಘಟನೆಗಳು ಎಲ್ಲವುಗಳನ್ನು ನಾವು ಆ ಮಾಲ್ಗುಡಿ ಡೇಸ್ ನೋಡ್ತೀವಿ. ಅದನ್ನು ನೋಡಿದ ತಕ್ಷಣ ಇದು ಮರ್ಚೆಂಟ್ ಡೇಸ್ ಅಲ್ಲೇ ನಮ್ಮ ಭಾರತದ ಅಥವಾ ನಮ್ಮ ಈ 4 ಜಿಲ್ಲಾದರೂ ಸಹ ಭಾರತದ ಪ್ರತಿಬಿಂಬವನ್ನು ಕೇಳ್ಬೋದು. ನಮ್ಮ ರಾಯಚೂರು ಜಿಲ್ಲೆ ಬೇಡ್ದು ಗದಗಿರ್ಬೋದು, ಕೊಪ್ಪಳ, ಬಳ್ಳಾರಿ, ಎಲ್ಲ ಚಿತ್ರಣ ಇಡೀ ಒಂದು ಭಾರತದ ಚಿತ್ರಣ ಇವತ್ತು ಒಂದನೇ ಲೇಖನಿ ಖಡ್ಗಕ್ಕೆ ಅಲ್ಲಿ ಖಡ್ಗ ಒಂದೇ ಕೆಲಸ ಮಾಡ್ತೀವಿ, ಲೇಖನಿ ಎಲ್ಲ ಕೆಲಸ ಮಾಡ್ಬೋದು. ಆ ಲೇಖನಿ ನೊಂದವರ ಧ್ವನಿಗೆ ಆಶ್ರಯ ಆ ಅವಕಾಶ ನಿಮಗೆ ಸಿಕ್ಕಿದೆ. ನಾನು ಈ ವಿಷಯದಲ್ಲಿ ಒಂದು ಲೇಖನಿ ಎಷ್ಟು ಕೆಲಸ ಮಾಡ್ತಂತ ಹೇಳ್ಬೇಕಂದ್ರೆ ಇಲ್ಲೊಂದು ಕಾಲೇಜಲ್ಲಿ ಟಿ ಸಿ ಕೊಟ್ಟಿದ್ದಿಲ್ಲ. ನಮ್ಮ ಲಿಂಗೇಶ್ ಅವರು ಒಂದು ಸುದ್ದಿಯಿಂದ ಇಡೀ ಆ ಹುಡುಗಿ ಜೀವನನೇ ಉದ್ಧಾರ ಆಯ್ತು. ಅಷ್ಟರ ಮಟ್ಟಿಗೆ ಅದು ಒಂದು ಲೇಖನ ಅಷ್ಟು ಕೆಲಸ ಮಾಡಿ ಇಂಥ ಹಲವಾರು ನಾವು ಲಿಂಗೇಶ್ ಕೂಡ ಭಾಳ ಒಡನಾಟೋದ್ರಿಂದ ನಾವು ಇಷ್ಟು ಜನ ನೋಡೋ ಕಣ್ಣುಗಳು ನೋಟ ಬೇರೆ ಇರುತ್ತೆ, ಒಬ್ಬ ಪತ್ರಕರ್ತರ ನೋಟನೇ ಬೇರೆ ಇರುತ್ತೆ. ನಮಗೆ ಬೇರೆ ರೀತಿಯ ಕಂಡು ಪತ್ರಕರ್ತ ಬೇರೆ ರೀತಿಯ ಕಂಡ್ರೆ ನಾವು ಒಂದಿನ ಸುಮ್ಮನೆ ಬಸ್ ಸ್ಟ್ಯಾಂಡ್ನಾಗ ಹೋಗ್ತಾ ಇದ್ದಾಗ ವಾಕಿಂಗ್ ಮಾಡಿ ಚಾ ಕುಡಿಯಕ್ಕೆ ಹೊಂಟಾಗ ಅಲ್ಲಿ ಒಂದು ಹುಡುಗಿ ಯಾಕೆ ಗಾಬರಿ ನಮಗೇನು ಅನಿಸಲಿಲ್ಲ, ಬಸ್ ಸ್ಟ್ಯಾಂಡ್ನಾಗ ಕಾಮನ್ ಬಿಡೋದು. ಬಟ್ ನಿಂಗೆ ಸಿಗೋದು ಸಮಾಧಾನ ಆಗಲಿ. ಅಲ್ಲಿ ಹೋಗಿ ಅವ್ರಿಗೆ ಎಂಕ್ವೈರಿ ಮಾಡಿದಾಗ ಆ ಹುಡುಗಿ ಮನೆ ಬಿಟ್ಟು ಬಂದೈತೆ. ಮತ್ತು ಅದನ್ನೊಬ್ಬ ಪೊಲೀಸ್ರಿಗೆ ಹೇಳಿ ಆ ಹುಡುಗಿ ಮತ್ತು ಅದು ಸ್ವಸ್ಥಾನಕ್ಕೆ ಸೇರುವಂಥ ವ್ಯವಸ್ಥೆ ನಿಮ್ಗೆ ದೂರ ಮಾಡಿದೆ. ಅದಕ್ಕೆ ಪತ್ರಕರ್ತರಿಗೆ ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ನೀವು ಧ್ವನಿ ಆಗಲಿ. ಯಾರು ಮುಂದಿರ್ತಾರಲ್ಲ ಅವ್ರಿಗೆ ಆಶ್ರಯ ಆಗಲಿ. ಸಮಾಜ ಬೆಳೆಸ್ತಾ ನೀವು ಬೆಳಿಬೋದು. ನಿಮಗಿರೋ ಗೌರವನೇ ಬೇರೆ. ಒಂದು 4ನೇ ಅಂಗ ಅಂತ ಹೇಳ್ತಾರೆ ಸರ್ಕಾರದ ಪತ್ರಿಕೋದ್ಯಮ 4ನೇ ಅಂಗ ಅಂತ ಹೇಳ್ತಾರೆ. ಇಡೀ ಸರ್ಕಾರನ ತಿದ್ದುವಂಥ ಶಕ್ತಿ ಸಹಿತ ನಿಮ್ಮಲ್ಲಿ. ಒಂದು ದಿನ ಒಂದು ಪೇಪರ್ನೇ ಒಂದು ನ್ಯೂಸ್ ಬಂತಂದ್ರೆ ಮರುದಿನ ವಿಧಾನಸಭೆ ಚರ್ಚೆ ಆಗುತ್ತೆ ಆ ವಿಷಯ. ಇಡೀ ಒಂದು ಸರ್ಕಾರನ ಎಚ್ಚರಿಸತಕ್ಕಂಥ ಕೆಲಸ ನೀವು ಮಾಡೋಕ್ಕೆ ಅವಕಾಶ ಐತಿ. ಅಂಥ ಸಾಹಸಕ್ಕೆ ತಾಯಪ್ಪರ ಕೈಯಾಗ ನಾವಿದ್ದೀವಿ ಮಾಡಿ ಅಂತ ಹೇಳುತ್ತಾ ಬೆನ್ನಿ ತಟ್ಟಿದ ಮತ್ತು ಈ ಪತ್ರಿಕೆಯನ್ನು ಆರಂಭ ಮಾಡಿ ನೀನೊಂದು ಆರಂಭ ಮಾಡು ಇಷ್ಟೆಲ್ಲ ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದೆ ಅಂತ ಭಾಳ ಸಲ ಹೇಳ್ತಾ ಇದ್ರು. ಮಾಡೋಣ ಸರ್ ಮಾಡ್ಬೇಕು ನೀನು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಅವರು ನನ್ನ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಅವರಿಗೆ ಹೂಗುಚ್ಛ ಕೊಡೋದ್ರ ಮೂಲಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ.